ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 4ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮೋಹನ ಮುರಳಿ ಭಾಗ 5. ಅವರು ಹೇಳಿದರು ಅಂತ ನನಗೆ ಅಷ್ಟು ಧೈರ್ಯದಿಂದ ತಲೆ ಎತ್ತಿ ಯಾರು ಕಾಲ್ ಮಾಡಿರುವುದು ಎಂದು ನೋಡಲಿಕ್ಕಾಗುತ್ತದೆಯೇ? ಅವನು ಕಾಲ್ ಮಾಡಲ್ಲ ಅಂದ್ಕೊಂಡಿದ್ದೆ. ಶುಭರಾತ್ರಿ ಹೇಳಿ ಮಲಗಿದ್ನಲ್ಲ, ಆದರೂ ಕಾಲ್ ಮಾಡಿಯೇ ಬಿಟ್ಟನಾ? ಪುಣ್ಯಕ್ಕೆ ನಾನು ಅವನ ಹೆಸರನ್ನು ರೂಪಾ ಅಂತಲೇ ಸೇವ್ ಮಾಡಿಕೊಂಡಿದ್ದೆ. ಈಗ ರೂಪಾ ಕಾಲ್ ಮಾಡಿದ್ದಾಳೆ ಅಂತ ತೋರಿಸುತ್ತೆ ಅಷ್ಟೇ. ಆದರೂ ನಾನು ಸೈಲೆಂಟ್ ಮೋಡಿನಲ್ಲಿ ಇಟ್ಟಿದ್ದೇನಲ್ಲ. ನಾನು ಕಾಲ್ ಮಾಡಿದ್ದು ಇವರಿಗೆ ಹೇಗೆ ಗೊತ್ತಾಗಿರಬಹುದು? ಈ ಮೊಬೈಲುಗಳನ್ನು ಹೆಂಗಪ್ಪ ನಂಬುವುದು? ಒಂದು ಕಡೆ ಡಿಲೀಟ್ ಮಾಡಿದ ಮೆಸೇಜ್ ಮತ್ತೆಲ್ಲೋ ಸಿಗುತ್ತದೆ, ಸೈಲೆಂಟ್ ಇಟ್ಟಿದ್ರೂ ರಿಂಗ್ ಆಗುತ್ತೆ. ಈ ಮೊಬೈಲ್ ಸಹವಾಸವೇ ಸಾಕು ಅಂತನಿಸಿತು. ನಾನಿನ್ನೂ ತಲೆ ತಗ್ಗಿಸಿ ನಿಂತಿರುವುದನ್ನು ಕಂಡ ಯಜಮಾನರು, ನೋಡೆ ಯಾರು ಕಾಲ್ ಮಾಡಿದ್ದಾರೆ ಅಂತ, ಅದು ಎಷ್ಟು ಸಲ? 17 ಸಲ. ಏನು ಯೋಚಿಸ್ತಾ ನಿಂತಿದ್ದೆ ಅಡುಗೆ ಮನೆಯಲ್ಲಿ? ಕಾಲ್ ಬಂದರೆ ಹೇಗೆ ಎತ್ತಬೇಕು ಅಂತ ಇನ್ನೊಂದ್ಸಲ ಹೇಳ್ಕೊಡ್ಬೇಕಾ ನಿಂಗೆ? ತಲೆ ಸುತ್ತಿ ಬರುತ್ತಿದ್ದರೂ ಹೇಗೋ ತಡೆದುಕೊಂಡು ಮೊಬೈಲ್ ಸ್ಕ್ರೀನನ್ನು ನೋಡಿದೆ. ಆಗಲೇ ಕಣ್ಣು ಮಂಜಾಗುತ್ತಿತ್ತು. ಕಷ್ಟಪಟ್ಟು ನೋಡಿದೆ. ಅಮ್ಮ ಕಾಲ್ ಮಾಡಿದ್ದರು. ಉಫ್, ಅಮ್ಮನಾ ಅಂತ ನಿರಾಳವಾಗಿ ನಿಂತೆ. ಏನೇ ಸುಮ್ಮನೆ ನಿಂತುಬಿಟ್ಟೆ? ನಿನ್ನ ಮೊಬೈಲ್ಗೆ ಕಾಲ್ ಮಾಡಿ ಮಾಡಿ ಸಾಕಾಗಿ ನೀನು ಎತ್ತದೇ ನನಗೆ ಕಾಲ್ ಮಾಡಿದ್ರು. ಯಾಕೆ ಅಳಿಯಂದರೆ, ನನ್ನ ಮಗಳು ಮನೆ ಬಿಟ್ಟು ಹೋಗಿದ್ದಾಳಾ ಅಂದರು. ನನಗೆಷ್ಟು ಅವಮಾನ ಆಯಿತು ಗೊತ್ತಾ? ನೀನು ಮನೆ ಬಿಟ್ಟು ಹೋಗುವಷ್ಟು ಕಾಟ ಕೊಡ್ತೀನಾ ನಾನು? ಏನು ಹೇಳಿದ್ದೀಯ ನಿಮ್ಮ ತವರು ಮನೆಯಲ್ಲಿ ನನ್ನ ಬಗ್ಗೆ? ನಾನೇನು ನಿನಗೆ ಹೊಡೆದು ಬಡ್ದು ಮಾಡ್ತೀನಾ? ಊಟ ಕೊಡೋದೆ ಸತಾಯಿಸ್ತಿದ್ದೀನಾ? ಇನ್ನೂ ಎಷ್ಟು ಚೆನ್ನಾಗಿ ನೋಡ್ಕೋಬೇಕಂತೆ ನಿನ್ನ? ರೇಗಾಡಿದರೋ. ಈ ಅಮ್ಮನಿಗೆ ಯಾರ ಜೊತೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಹೋಗಿ ಹೋಗಿ ಈ ಉಗ್ರ ನರಸಿಂಹನಂತಹ ಅಳಿಯನ ಹತ್ತಿರ ಹಾಗೆ ಹೇಳೋದಾ? ಅವರಿಗೇನು ಗೊತ್ತು ತನ್ನ ಅಳಿಯ ನಿಜಕ್ಕೂ ಅಂತವರೇ ಅಂತ? ಹೊರ ಜಗತ್ತಿಗೆ ಇವರು ತುಂಬ ಒಳ್ಳೆಯವರು. ನಮ್ಮಪ್ಪ ಅಮ್ಮನಿಗೂ ನಾನೇ ಕೆಟ್ಟವಳು, ಅಳಿಯಾನೇ ಒಳ್ಳೆಯವರು. ಸುಮ್ಮನೆ ತಮಾಷೆಗೆ ಹಾಗಂದಿರ್ತಾರೆ. ಇವರಿಗೆ ಆ ತಮಾಷೆ ಅರ್ಥ ಮಾಡಿಕೊಳ್ಳುವಷ್ಟು ವಿವೇಚನೆ ಇರಬೇಕಲ್ಲ. ಯಾಕೆ ಮೊಬೈಲ್ ಸೈಲೆಂಟ್ ಮಾಡಿ ಇಟ್ಟಿದ್ದೆ? ನಿಮ್ಮಮ್ಮ ಫೋನ್ ಮಾಡೋದು ಮೊದಲೇ ಗೊತ್ತಿತ್ತಾ ನಿಂಗೆ? ಬೇಕಂತಲೇ ಫೋನ್ ಎತ್ತದೆ ಅವರು ನನಗೆ ಫೋನ್ ಮಾಡಿ ನನ್ನ ಮಗಳು ಓಡಿ ಹೋದ್ಲಾ ಅಂತ ಕೇಳಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟಿದ್ರಿ ಅನಿಸುತ್ತೆ. ಇಲ್ದಿದ್ರೆ ಯಾವತ್ತೂ ಇಲ್ಲದೆ ಇವತ್ತು ಯಾಕೆ ಮೊಬೈಲ್ ಸೈಲೆಂಟ್ ಮಾಡಿಕೊಂಡೆ? ಇವರ ಅನುಮಾನ ಬೆಳೆಯುತ್ತಲೇ ಇತ್ತು. ಈಗ ಅಮ್ಮ ಫೋನ್ ಮಾಡಿದ್ದು ಯಾಕೆ ಅಂತ ಇವರನ್ನು ಕೇಳಿ ಪ್ರಯೋಜನವಿಲ್ಲ. ನಾನೇ ಕಾಲ್ ಮಾಡಿ ತಿಳ್ಕೋಬೇಕು ಅಂತ ನನ್ನ ಮೊಬೈಲ್ ಅವರ ಕೈಯಿಂದ ಎಳ್ಕೊಂಡೆ. ಆದರೆ 2 ನಿಮಿಷಕ್ಕೆ ಅಮ್ಮನೇ ಕಾಲ್ ಮಾಡಿದ್ದಳು ನನ್ನ ಮೊಬೈಲಿಗೆ. ಇವರು ಬೈಯುತ್ತಲೇ ಇದ್ದವರು ನಾನು ಮೊಬೈಲ್ ಕಿವಿಗಿಟ್ಟುಕೊಂಡ ತಕ್ಷಣ ಸುಮ್ಮನಾಗಿ ಬಿಟ್ಟರು. ಅತ್ತೆಗೆಲ್ಲಾದರೂ ತಾನು ಅವರ ಮಗಳನ್ನು ಬೈಯುತ್ತಿರುವುದು ಗೊತ್ತಾಗಿಬಿಟ್ರೆ ಅನ್ನುವ ಭಯ ಇವರಿಗೆ. ಪುಕ್ಲ. ಹಲೋ ಅಮ್ಮ, ಹೇಳಮ್ಮ, ಏನು ವಿಷಯ? ಏನೇ ಮೊಬೈಲ್ ಬಿಟ್ಟು ಎಲ್ಲೋಗಿದ್ದೆ? ಎಷ್ಟು ಸಲ ಕಾಲ್ ಮಾಡಿದ್ದೆ ಗೊತ್ತಾ ನಿನಗೆ? ಕೇಳಿದಳು ಅಮ್ಮ. ಈ ಅಮ್ಮನೂ ಒಂದೊಂದ್ಸಲ ಯಜಮಾನರ ಹಾಗೆ ಆಡ್ತಾಳೆ. ಇರೋ ವಿಷಯ ಹೇಳೋದು ಬಿಟ್ಟು ಇಲ್ಲದೇ ಇರೋ ದೊಡ್ಡಸ್ತಿಕೆ ತೋರಿಸೋದು. ಇವಳು 17 ಸಲ ಕಾಲ್ ಮಾಡಿದ್ರು ನಾನು ಎತ್ತಿಲ್ಲ ಅಂತ ತನ್ನ ಸೊಸೆಯ ಮುಂದೆ ಮರ್ಯಾದೆ ಹೋಗಿರುತ್ತೆ. ಅದಕ್ಕೆ ಈಗ ಮೊದಲು ಅದರ ವಿಚಾರಣೆ, ನಂತರ ವಿಷಯ. ಏನಿಲ್ಲಮ್ಮ, ಬಾತ್ರೂಮ್ಗೆ ಹೋಗಿದ್ದೆ. ಹೇಳು, ಏನು ವಿಷಯ? ಬಾತ್ರೂಮ್ಗ? ಯಾಕೆ? ಅದು ಇಷ್ಟೊತ್ತು? ನನ್ನ ಕರ್ಮ, ತಲೆ ಚಚ್ಚಿಕೊಂಡೆ. ಬಾತ್ರೂಮ್ಗೆ ಹೋಗಿದ್ದೆ ದೊಡ್ಡ ಸುಳ್ಳು. ಈಗ ಯಾಕೆ ಹೋಗಿದ್ದೆ ಅಂದರೆ ಏನು ಹೇಳೋದು? ಬಾತ್ರೂಮ್ನಲ್ಲಿ ಪೇಪರ್ ಓದ್ತಿದ್ದೆ, ಅದಕ್ಕೆ ಲೇಟ್ ಆಯಿತು ಅಂತ ಹೇಳೋದಾ? ಏನಿಲ್ಲಮ್ಮ, ಯಾಕೋ ಹೊಟ್ಟೆ ತುಳಿಸಿದ ಹಾಗಾಯಿತು. ಹೌದೇನೆ? ಹುಷಾರಾಗಿರೇ ತಾಯಿ. ಬೆಳಗಾದರೆ ತ್ರಿಷಾ ಮದುವೆ ಮಾಡಿ ಮೊಮ್ಮಗು ನೋಡಬೇಕಾದವಳು ನೀನು. ಏನಾದರೂ ಎಡವಟ್ಟು ಮಾಡ್ಕೊಂಡು ಬಿಟ್ಟೀಯಾ? ಆಮೇಲೆ ಸರೀಕರ ಮುಂದೆ ನಾವು ತಲೆ ತಗ್ಗಿಸಬೇಕಾಗುತ್ತದೆ ಎಂದಳು. ಯಾಕೋ ಆ ಕ್ಷಣಕ್ಕೆ ಕೋಪ ಉಕ್ಕಿ ಬಂತು. ಏನು, ಎಲ್ಲರಿಗೂ ಬರೀ ತಮ್ಮ ದೊಡ್ಡಸ್ತಿಗೆಯದೇ ಚಿಂತೆ. ತಾವು ಮಾತ್ರ ಯಾರ ಮುಂದೆಯೂ ತಲೆ ತಗ್ಗಿಸಬಾರದು. ಅದೇ ಬೇರೆಯವರಿಗೆ ದೇವರು ಕಷ್ಟ ಕೊಟ್ಟಷ್ಟು ಇವರಿಗೆ ಸಂತೋಷ. ಅವರಿಗೆ ಹೀಗಾಯ್ತಂತೆ, ಇವರಿಗೆ ಹಾಗಾಯ್ತಂತೆ ಅಂತ ಖುಷಿಯಿಂದ ಹೇಳ್ಕೋತಾರೆ. ಆ ಬೇರೆಯವರು ಇದನ್ನು ನೋಡಿ ಸುಮ್ಮನಿರ್ತಾರಾ? ಇವರು ಒಂದಲ್ಲ ಒಂದು ದಿನ ಬೀಳ್ತಾರೆ ಅಂತ ಕಾಯ್ತಿರ್ತಾರೆ. ನನಗೆ ಏನಾದರೂ ಹೆಚ್ಚು ಕಮ್ಮಿಯಾಗಿ ನಾನು ಗರ್ಭಿಣಿಯಾಗಿ ಬಿಟ್ಟರೆ ಅನ್ನುವ ಭಯ ಅಮ್ಮನಿಗೆ. ಇನ್ನು ನಾನು ಆ ಹುಡುಗನ ಜೊತೆ
ಓಡಿ ಹೋಗುವ ಪ್ಲಾನ್ ಮಾಡಿದ್ದೀನಿ ಅಂತ ಗೊತ್ತಾದರೆ ಅಮ್ಮ ಇದ್ದಲ್ಲೇ ತಲೆ ತಿರುಗಿ ಬೀಳಬಹುದಾ? ಸರಿ, ವಿಷಯ ಏನೇಳು? ಯಾಕೆ ನನ್ನ ಮೇಲೆ ಕೋಪನೇನೆ? ತತ್ತೆರಿಕೆ, ಈ ಅಮ್ಮನ್ನ ಕಾವೇರಿ ನದಿಲಿ ಮುಳುಗಿಸ್ಬೇಕು. ಇರೋ ವಿಷಯ ಬಿಟ್ಟು ಬೇರೆಲ್ಲ ಮಾತಾಡ್ತಾಳೆ. ಸರಿ, ಹೇಳ್ದಿದ್ರೆ ಬೇಡ ಬಿಡು, ಫೋನ್ ಇಡ್ತೀನಿ ಎಂದೆ. ಆಗ ಎಚ್ಚೆತ್ತ ಅಮ್ಮ, ಲೇ ಶ್ಯಾಮ್ಲಾ, ಹಿರೇ, ನಿನ್ನ ಅಣ್ಣನ ಮಗುನ ಅಂದರೆ ನನ್ನ ಮೊಮ್ಮಗುನ ನಾಳೆ ತೊಟ್ಲಿಗೆ ಹಾಕ್ತಾ ಇದ್ದೀವಿ. ನಿನ್ನ ಗಂಡನ್ನೂ ಕರ್ಕೊಂಡ್ಬಾರೆ. ಅಷ್ಟೇನಾ? ನಿನ್ನ ಹಳೆಯಂಗೆ ಹೇಳಿದ್ದೀಯಾ ತಾನೇ? ಬರ್ತೀವಿ ಬಿಡು ಎಂದೆ. ಆಗಲೇ ಹೇಳಿದೆ ಕಣೆ, ಆದರೆ ಅಳಿಯಂದರು ಬರ್ತೀನಿ ಅಂತಾನೂ ಹೇಳಲಿಲ್ಲ, ಬರಲ್ಲ ಅಂತಾನೂ ಹೇಳಲಿಲ್ಲ. ಹೇಗೆ ಹೇಳ್ತಾರೆ? ಅವರ ತಲೆಯೊಳಗೆ ಆ ವಿಷಯ ಹೋಗಿದ್ರೆ ತಾನೇ. ಅವರು ಅತ್ತೆ ತಮ್ಮ ಮಗಳು ಓಡಿ ಹೋಗಿದ್ದಾಳ ಅಂತ ಕೇಳಿದ್ದರ ಬಗ್ಗೆಯೇ ಯೋಚಿಸುತ್ತಾ ಇರುತ್ತಾರೆ. ಈಗ ಅಮ್ಮ ಫೋನ್ ಮಾಡಿದ್ದ ಉದ್ದೇಶ ಏನು ಅಂತ ನಾನೇ ವಿವರಿಸಬೇಕು ಇವರಿಗೆ ಅಂತ ಮೊಬೈಲ್ ಆಫ್ ಮಾಡಿ ತಿರುಗಿದೆ. ಅಲ್ಲೇ ನಿಂತಿತ್ತು ಪ್ರಾಣಿ. ಏನಂತೆ ನಿಮ್ಮಮ್ಮಂದು ಅಂತ ಬಾಯಿ ಬಿಟ್ಟು ಕೇಳಲಿಲ್ಲ. ಅವರ ದೃಷ್ಟಿಯಲ್ಲೇ ಆ ಅರ್ಥವಿತ್ತು. ಏನೋ ಹೇಳಲು ಹೋದೆ. ಏನು, ನಿಂಗೆ ಮದುವೆ ಮಾಡೋಕೆ ಗಂಡು ಹುಡುಕಿದ್ದಾರಂತ? ನಿನ್ನ ಅಳಿಯ ವೇಸ್ಬಾಡಿ ನನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಹೇಳಿದ್ದೀಯಾ ಅಲ್ವಾ ನೀನು? ನಿನಗೆ ನನ್ನಂಥವನು ಸಿಕ್ಕಿರೋದು ನೀನು ಪೂರ್ವಜನ್ಮದಲ್ಲಿ ಮಾಡಿದ್ದ ಪುಣ್ಯದಿಂದ. ಅದನ್ನು ಮೊದಲು ತಿಳ್ಕೊ. ಯಾರೋ ಬೀದಿಯಲ್ಲಿ ಹೋಗೋವನನ್ನು ಮದುವೆ ಆಗಿದ್ರೆ ನಿಂಗೆ ಲೈಫ್ ಅಂದ್ರೇನು ಅಂತ ಗೊತ್ತಾಗಿರೋದು. ನನ್ನ ಬಗ್ಗೆ ನಿಮ್ಮಮ್ಮನ ಹತ್ರ ಅದೇನೇನು ಹೇಳಿದ್ದೀಯೋ ಏನೋ. ನಾನು ಅಂದರೆ ಹುರ್ಕೊಂಡು ಬೀಳ್ತಾರೆ. ಅದು ಯಾವಾಗ ನಮ್ಮಮ್ಮ ಇವರ ಬಳಿ ಹುರ್ಕೊಂಡು ಬಿದ್ದಿದ್ದಾರೆ? ನಿಜ ಹೇಳಬೇಕೆಂದರೆ ಅಳಿಯ ಅಂತ ಅವರು ಕೊಡುವ ಸಲಿಗೆಯನ್ನು ದುರುಪಯೋಗಪಡಿಸಿಕೊಂಡು ಇವರೇ ಅಮ್ಮನ ಮೇಲೆ ಆಗಾಗ ಎಗರಿ ಬೀಳ್ತಿರ್ತಾರೆ. ಆದರೆ ಹೇಳೋದು ಮಾತ್ರ ಅವ್ರು ಹಾಗೆ ಮಾಡ್ತಾರೆ ಅಂತ. ಹೊಟ್ಟಿನಲ್ಲಿ ಏನಂದರೆ ಇವರಿಗೆ ಅಮ್ಮನ ಹತ್ರ ಮಾತಾಡೋಕ್ಕೆ ಭಯ, ಅಮ್ಮನಿಗೆ ಅಳಿಯಂದರ ಹತ್ರ ಮಾತಾಡೋಕ್ಕೆ ಭಯ. ಇಬ್ಬರೂ ಸೇರಿ ನನ್ನ ಮುಂದೆ ಪುಂಗಿ ಹುತ್ತಾರೆಯೇ ಹೊರತು ಒಬ್ಬರಿಗೊಬ್ಬರು ಸಿಕ್ಕಾಗ ಬಾಲ ಬಿಚ್ಚಲ್ಲ. ಅಮ್ಮನಿಗೆ ಅಳಿಯಂದಿರ ಮುಂದೆ ಒಳ್ಳೆಯವಳು ಅನಿಸಿಕೊಳ್ಳೋ ಹಂಬಲ, ಯಜಮಾನರಿಗೆ ಅತ್ತೆಯವರ ಮುಂದೆ ಒಳ್ಳೆಯವರು ಅನಿಸಿಕೊಳ್ಳೋ ಹಂಬಲ. ಕೆಟ್ಟವಳಾಗಬೇಕಾದವಳೋ ಕೆಟ್ಟವಳಾಗುವವಳು ನಾನೇ. ಮಾರನೇ ದಿನ ಬೆಳಗ್ಗೆಯೇ ನನ್ನ ಮೊಬೈಲಿಗೆ ರೀಚಾರ್ಜ್ ಆಗಿರುವ ಮೆಸೇಜ್ ಬಂದಿತ್ತು. ಹಿಂದೆಯೇ ಮೆಸೇಜ್ ಮಿತ್ರನಿಂದ ಮೆಸೇಜ್ ಕೂಡ. ರೀಚಾರ್ಜ್ ಯಾರು ಮಾಡಿಸಿರಬಹುದು ಅಂತ ಗೊಂದಲದಿಂದಲೇ ಮೆಸೇಜ್ ಮಿತ್ರನ ಮೆಸೇಜ್ ಓಪನ್ ಮಾಡಿದೆ. ಗುಡ್ ಮಾರ್ನಿಂಗ್ ಶ್ಯಾಮಲಾ. ಹೊರಗಿಣಿಕಿ ನೋಡಿದೆ. ಪ್ಯಾರೆ ಮೋಹನ ಪೇಪರ್ ಹಿಡಿದು ಕೂತಿದ್ದರು. ಈಗ ಅವರು ಜಪ್ಪಯ್ಯ ಅಂದ್ರೂ ಅಡುಗೆ ಮನೆ ಕಡೆಗೆ ಬರಲ್ಲ. ನಾನೇನಾದರೂ ಕೆಲಸ ಹೇಳಿಬಿಟ್ರೆ ಅಂತ ಅವರಿಗೆ ಭಯ. ಒಳ್ಳೇದಾಯ್ತು ಎಂದುಕೊಂಡು ಅವನಿಗೆ ಗುಡ್ ಮಾರ್ನಿಂಗ್ ಕಣ್ರಿ. ನೋಡ್ರಿ, ಯಾರೋ ನನ್ನ ನಂಬರಿಗೆ ರೀಚಾರ್ಜ್ ಮಾಡಿಸಿದ್ದಾರೆ. ಪಾಪ ಅವರು ಯಾರೋ ಏನೋ ಯಾರಿಗೋ ಮಾಡೋಕ್ಕೆ ಹೋಗಿ ನನಗೆ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ಅವ್ರು ಯಾರೋ ಅಂತ ಗೊತ್ತಾದರೆ ದುಡ್ಡಾದರೂ ವಾಪಸ್ ಕೊಡಬಹುದು ಅಂತ ಕಳಿಸಿದೆ. ಅಮ್ಮ ತಾಯಿ, ನಿನಗೆ ಹುತ್ತಣ್ಣ ನಮಸ್ಕಾರ ಅಂತ ಬಂತು ರಿಪ್ಲೈ. ಯಾಕೆ, ಏನಾಯ್ತು? ಇದು ಮಾಡಿದ್ದು ನಾನೇ. ನಿನ್ನೆ ಕಾಲ್ ಮಾಡ್ತೀನಿ ಅಂದರೆ ಮಾಡಲಿಲ್ಲ, ಮೆಸೇಜು ಮಾಡಲಿಲ್ಲ. ಕಾಲ್ ಮಾಡ್ತೀನಿ ಅಂತ ಹೇಳಿದವರು ಈಗ ಮಾಡಲ್ಲ ಅಂತಾನೂ ಹೇಳದೆ ಆ ರೀತಿ ಬೇಕು ಬೇಕಂತ ನಿರ್ಲಕ್ಷ್ಯ ಮಾಡುವವರಲ್ಲ ನೀವು. ಅದಕ್ಕೆ ಗೆಸ್ ಮಾಡಿದೆ, ಬಹುಶಃ ಕರೆನ್ಸಿ ಖಾಲಿ ಆಗಿರಬೇಕು ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ನಾನೇ ಹಾಕಿಸಿದೆ. ತಪ್ಪಾ ಕೇಳಿದ. ನನ್ನ ಮೊಬೈಲಿನಲ್ಲಿ ಕರೆನ್ಸಿ ಖಾಲಿ ಆಗಿರಲಿಲ್ಲ. ಮೊದಲಿಗೆ ನೆಟ್ವರ್ಕ್ ಪ್ರಾಬ್ಲಮ್ಮಿಂದ ಮೆಸೇಜ್ ಹೋಗುತ್ತಿರಲಿಲ್ಲ. ಅದನ್ನೇ ಈ ಮಹಾಶಯ ನನ್ನ ಮೊಬೈಲಿನಲ್ಲಿ ಕರೆನ್ಸಿ ಇಲ್ಲ ಅಂತ ತಪ್ಪು ತಿಳಿದಿದ್ದ. ತಪ್ಪೇನಿಲ್ಲ ಬಿಡಿ, ಅದು ಸರಿ, ನಾನು ನಿಮ್ಮನ್ನು ಎಲ್ಲಿ ಭೇಟಿಯಾಗಲಿ ಎಂದು ಬಿಟ್ಟೆ. ಯಾಕೆ ಹಾಗೆ ಕೇಳಿದ್ದೆ ಅಂತ ನನಗೂ ಗೊತ್ತಿಲ್ಲ. ಅದೇನೋ ಅವನನ್ನು ನೋಡಬೇಕು, ಅವನ ಜೊತೆ ಸಮಯ ಕಳೀಬೇಕು, ಅವನನ್ನು ಎಲ್ಲಿಯೂ ಹೋಗದಂತೆ ಭದ್ರವಾಗಿ ಹಿಡ್ಕೋಬೇಕು ಅನ್ನಿಸ್ತಾ ಇದೆ. ಯಾಕೋ ಗೊತ್ತಿಲ್ಲ, ನಾನು ಮಾಡ್ತಾ ಇರೋದು ಸರಿನಾ? ಯಾಕೆ, ದುಡ್ಡು ಕೊಡಕ್ಕ? ಹಾಗೆಲ್ಲ ಸುಮ್ಮನೆ ಕೊಡೋ ಹಾಗಿಲ್ಲ, ಬಡ್ಡಿ ಸಮೇತ ಕೊಡಬೇಕು. ಕೊಡೋಣ, ಎಲ್ಲಿ ಸಿಗ್ತೀರಾ ಹೇಳಿ. ಅವನು ಎಲ್ಲಿ ಸಿಗಬಹುದು ಅಂತ ಅಡ್ರೆಸ್ ಹೇಳಿದ. ಆಮೇಲೆ ನೆನಪಾಯಿತು, ಕೇಳೋದು ಕೇಳಿಬಿಟ್ಟೆ. ಆದರೆ ಇವತ್ತು ಅಣ್ಣನ ಮಗನ ತೊಟ್ಟಿಲಿನ ಕಾರ್ಯಕ್ರಮ ಇದೆ, ಅಲ್ಲಿಗೆ ಹೋಗಬೇಕಲ್ಲ. ಛೇ, ನಾನು ಅದೇನು ಮಾಡ್ತೀನೋ ಅದೇನು ಮಾತಾಡ್ತೀನೋ ನನಗೆ ಗೊತ್ತಾಗಲ್ವಲ್ಲ. ನನಗೇನು ಹುಚ್ಚಿಡ್ದಿದೆಯಾ? ಯಜಮಾನರು ಸ್ನಾನಕ್ಕೆ ಹೊರಟಿದ್ದರು. ರೀ, ಇವತ್ತು ಅಮ್ಮನ ಮನೆಗೆ ಹೋಗಬೇಕು, ರಜಾ ಹಾಕ್ತೀರಾ? ಅದೇ ಅಮ್ಮ ನೆನ್ನೆನೇ ಫೋನ್ ಮಾಡಿ ಹೇಳಿದ್ರಲ್ಲ. ನನ್ನ ಮಾತು ಅರ್ಧಕ್ಕೆ ನಿಂತು ಹೋಯಿತು.
ಆ ಪರಿಕೋಪದಿಂದ ದಿಟ್ಟಿಸಿ ನೋಡುತ್ತಿದ್ದರು ಇವರು. ನನಗೆ ಅರ್ಥವಾಗಿ ಹೋಯಿತು, ಇವರು ಬರಲ್ಲ, ಈಗ ನಾನೇ ಹೋಗಬೇಕು. ಅಮ್ಮ ಕೇಳಿದ್ರೆ ಏನ್ ಹೇಳೋದು? ಇವರು ಯಾವಾಗಲೂ ಹೀಗೆಯೇ ನನ್ನ ಧರ್ಮ ಸಂಕಟದಲ್ಲಿ ಸಿಗಿಸ್ತಾರೆ. ಇನ್ನೊಂದು ಬಾರಿ ಅಮ್ಮ ಸಿಕ್ಕಿದಾಗ ಅಳಿಯಂದ್ರೆ ಅವತ್ತ್ಯಾಕೆ ಬರಲಿಲ್ಲ ಅಂತ ಕೇಳಿದರೆ ನಾನು ಬರೋಣ ಅಂತಲೇ ಇದ್ದೆ, ಆದರೆ ಇವಳು ತಾನೊಬ್ಬಳೇ ಹೊರಟು ಬಿಟ್ಟಳು, ನನ್ನ ಕರೆಯಲೇ ಇಲ್ಲ, ಅದಕ್ಕೆ ಬರಲಿಲ್ಲ ಅತ್ತೆ ಅಂತ ಹೇಳಿ ಆರಾಮಾಗಿ ನುಣುಚಿಕೊಂಡು ಬಿಡ್ತಾರೆ. ಇವರು ಹೇಳ್ತಿರೋದು ಹಸಿ ಸುಳ್ಳು ಅಂತ ಅಮ್ಮನಿಗೂ ಗೊತ್ತಿರುತ್ತೆ, ಆದರೂ ಗೊತ್ತಾಗದವಳಂತೆ. ಅವಳು ಕರೆಯದಿದ್ರೆ ಏನಂತೆ? ನೀವು ನನ್ನ ಅಳಿಯ ಅಲ್ಲ, ಮಗ ಅಂತ ಅಂದ್ಕೊಂಡಿದ್ದೀನಿ. ನೀವು ಬರಬೇಕಿತ್ತಪ್ಪ. ಮುಂದಿನ ಸಲ ಹಾಗೆ ಮಾಡಬೇಡಿ. ನನ್ನನ್ನು ನಿಮ್ಮಮ್ಮ ಅಂದ್ಕೊಂಡು ಯಾವುದೇ ಕಾರ್ಯಕ್ರಮ ಇದ್ರೂ ತಪ್ಪದೆ ಬನ್ನಿ ಆಯ್ತಾ ಎನ್ನುತ್ತಾಳೆ. ಇವರು ಆಯ್ತೆಂದು ತಲೆಯಾಡಿಸುತ್ತಾರೆ. ಅಲ್ಲಿಗೆ ಅವರಿಬ್ಬರೂ ರಾಜಿಯಾಗುತ್ತಾರೆ. ನಾನು ಮತ್ತೊಮ್ಮೆ ಕೆಟ್ಟವಳಾಗ್ತೀನಿ. ಆದರೂ ತವರು ಮನೆಯಲ್ಲಿ ಕರೆಯಲೇ ಇಲ್ಲ ಅನ್ನುವ ಅಪವಾದಕ್ಕಿಂತ ಕರೆದು ಇವರು ಬರದೇ ಇರುವುದು ಮೇಲು. ಇವರನ್ನ ಕರೆಯದೆ ನನ್ನ ತವರು ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಿಬಿಟ್ಟರೆ ಕೂತರೂ ನಿಂತರೂ ಅದೇ ಮಾತನಾಡಿ ನನ್ನ ಜೀವನವನ್ನೇ ನರಕ ಮಾಡಿ ಹಾಕಿಬಿಡ್ತಾರೆ ಇವರು. ಅದೇ ಇವರ ತಾಯಿ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ನಡೆದರೆ ನನ್ನ ತವರು ಮನೆಯವರನ್ನೂ ಆಹ್ವಾನಿಸುತ್ತಾರೆ ಅಂತ ನೀವಂದುಕೊಂಡಿದ್ರೆ ಅದು ನಿಮ್ಮ ತಪ್ಪು ಭ್ರಮೆ. ಅವರ ಮನೆಯ ಕಾರ್ಯಕ್ರಮವೆಲ್ಲ ಮುಗಿದ ಮೇಲೆಯೇ ನನ್ನ ತವರು ಮನೆಯವರಿಗೆ ವಿಷಯ ಗೊತ್ತಾಗೋದು. ಆಗವರು ನನಗೆ ಕಾಲ್ ಮಾಡಿ, ಏನೇ ನಿಮ್ಮತ್ತೆ ಮನೆಯಲ್ಲಿ ಫಂಕ್ಷನ್ ಇತ್ತಂತೆ, ನಿನ್ನನ್ನಾದರೂ ಕರೆದಿದ್ರು ತಾನೇ ಅಂತ ಆಡಿಕೊಳ್ಳುತ್ತಾರೆ. ಏನು ಮಾಡಲಿ? ಯಾವ ವಿಷಯಕ್ಕಾದರೋ ಎರಡೂ ಮನೆಯವರಿಗೆ ಸಿಗುವವಳು ನಾನೊಬ್ಬಳೇ, ಹಂಗಿಸೋಕೆ ಕೋಪ ತರಿಸೋಕೆ ಎಲ್ಲಕ್ಕೂ. ಮದುವೆ ಎಂದರೆ ಎರಡು ಕುಟುಂಬಗಳ ಮಿಲನ ಅಂತ ನಾನು ತಿಳಿದಿದ್ದೆ. ಆದರೆ ನನ್ನ ಮದುವೆಯಾದ ಮೇಲೆಯೇ ಗೊತ್ತಾಗಿದ್ದು ಬದುಕಿನಲ್ಲಿ ಒಬ್ಬ ಶತ್ರು ಇರಲೇಬೇಕು ಎಂಬ ತತ್ವದ ಪಾಲನೆಗೆ ಮದುವೆ ಮಾಡ್ತಾರೆ ಅಂತ. 20 ವರ್ಷಗಳಿಂದಲೂ ನೋಡುತ್ತಿದ್ದೇನೆ. ನಮ್ಮಿಬ್ಬರ ಕುಟುಂಬಗಳ ನಡುವೆ ಆತ್ಮೀಯತೆ ಬೆಳೆದೇ ಇಲ್ಲ. ಯಾವಾಗಲೂ ಕಾಲು ಕೆರೆದುಕೊಂಡು ಜಗಳ ಮಾಡುತ್ತಲೇ ಇರುತ್ತಾರೆ. ಒಬ್ಬರಿಗಿಂತ ಒಬ್ಬರಿಗೆ ತಮ್ಮ ಶ್ರೀಮಂತಿಕೆ ದೌಲತ್ತು ತೋರಿಸೋ ಆಸೆ. ನನ್ನ ತಾಯಿ ಮನೆಯಲ್ಲಿ ಏನು ಖರೀದಿಸಿದರೋ ನನ್ನ ಅತ್ತೆ ಮನೆಯಲ್ಲಿ ಅದನ್ನು ಖರೀದಿಸಲೇಬೇಕು. ಅಕಸ್ಮಾತ್ ಹಾಗೆ ಖರೀದಿಸಿದ್ದು ಏನಾದರೂ ರಿಪೇರಿಗೆ ಬಂದರೆ ಒಬ್ಬರನ್ನೊಬ್ಬರು ಆಡ್ಕೊಂಡು ನಗೋದು ಬೇರೆ, ಅದು ರಾಜಮಾರ್ಗದಲ್ಲಿ ಆಡ್ಕೊಳ್ಳೋಕ್ಕೆ ಭಯ ಇದ್ದೇ ಇದೆಯಲ್ಲ. ನನಗೆ ಕಾಲ್ ಮಾಡೋದು, ಹೇಳ್ಕೊಂಡು ನಗೋದು. ನಾನಾದರೆ ಯಾರಿಗೂ ತಿರುಗಿಸಿ ಏನೂ ಹೇಳೋಳಲ್ಲ. ನಾನು ತಿರುಗಿಸಿ ಹೇಳುವ ಹಾಗಿದ್ದರೆ ಬಹುಶಃ ನನಗೆ ಯಾರೂ ಏನೂ ಹೇಳುತ್ತಿರಲಿಲ್ಲವೇನೋ. ಈಗ ಒಬ್ಬಳೇ ಅಮ್ಮನ ಮನೆಗೆ ಹೇಗೆ ಹೋಗಲಿ? ಹಿಂದೆಯೇ ಬಸ್ ಸ್ಟ್ಯಾಂಡಿನಲ್ಲಿ ನನಗೋಸ್ಕರ ಮೆಸೇಜ್ ಮಿತ್ರ ಕಾಯುತ್ತಿರುವ ನೆನಪಾಯಿತು. ಅವನ ಜೊತೆಯೇ ಅಮ್ಮನ ಮನೆಗೆ ಹೋದರೆ ಹೇಗೆ ಅಂತನಿಸಿತು. ಯಜಮಾನರಿಗೆ ಮಕ್ಕಳಿಗೆ ತಿಂಡಿ ರೆಡಿ ಮಾಡಿ ಟೇಬಲ್ ಮೇಲಿಟ್ಟು ಬಸ್ ಸ್ಟ್ಯಾಂಡಿಗೆ ಓಡಿದೆ. ಅವಸರದಲ್ಲಿ ಯಾವುದೋ ಕೈಗೆ ಸಿಕ್ಕಿದ ಸೀರೆ ಸುತ್ತಿಕೊಂಡಿದ್ದೆ. ಒಳ್ಳೆಯ ಸೀರೆ ಹುಟ್ಟುಕೊಂಡರೋ ಯಜಮಾನರಿಂದ ಕುಹಕ ಕೇಳಬೇಕು. ನನ್ನಮ್ಮನ ಮನೆಗಾದರೆ ಇಷ್ಟು ತಯಾರಾಗ್ತಾಳಾ? ತನ್ನಮ್ಮನ ಮನೆಗಾದರೆ ಶಿಸ್ತಾಗಿ ತಯಾರಾಗ್ತಾಳೆ ಅಂತ. ಯಾಕೋ ನಾನು ಏನು ಮಾಡಿದರೂ ಕಷ್ಟ. ಎಲ್ಲರೂ ನನ್ನ ತಪ್ಪು ತಿಳಿದುಕೊಳ್ತಾರೆ. ನಾನು ಯಾರಿಗೇನೂ ಕೇಡು ಮಾಡದಿದ್ದರೂ ಎಲ್ಲರಿಗೂ ನನ್ನ ಮನಸ್ಸು, ಭಾವನೆ, ಯೋಚನೆಗಳೆಲ್ಲವೂ ಸದಾ ತಪ್ಪಾಗಿಯೇ ಕಾಣುತ್ತದೆ. ನಾನು ಹುಟ್ಟಿರೋದೇ ತಪ್ಪಾ ಅಂತ ಯೋಚಿಸಿ ಕಣ್ತುಂಬಿ ಬಂತು. ಮೊಬೈಲ್ ತೆಗೆದು, ಬರ್ತಿದ್ದೀನಿ ಮಿತ್ರ, ನಾನೊಂದು ಕಡೆ ಹೋಗಬೇಕು, ಅಲ್ಲಿಯವರೆಗೂ ನನ್ನ ಜೊತೆ ಬರ್ತೀರಾ? ಮಾತಾಡ್ಕೊಂಡು ಹೋಗೋಣ ಅಂತ ಮೆಸೇಜ್ ಮಾಡಿದೆ. ಓಕೆ, ನಾನು ರೆಡ್ ಟೀ ಶರ್ಟ್ ಹಾಕಿದ್ದೀನಿ, ನೀವು? ನಿಮ್ಮನ್ನು ಹೇಗೆ ಗುರುತಿಸೋದು? ಅದಕ್ಕೆ ಕೇಳಿದೆ ಅಂತ ಬಂತು ರಿಪ್ಲೈ. ನಾನು ಕೆಂಪು ಸೀರೆ ಹುಟ್ಟಿದ್ದೀನಿ ಅಂತ ಕಳಿಸಿದೆ. ಇದನ್ನು ಯಾಕೆ ಹುಟ್ಟಿನೋ? ಪ್ಯಾರೆ ಮೋಹನನಿಗೆ ಈ ಬಣ್ಣ ಕಂಡರೆ ಆಗಲ್ಲ, ಆದರೆ ನನಗೆ ತುಂಬ ಇಷ್ಟ. ನೋಡಿದವರು ಸಹ ನೀನು ಕೆಂಪು ಸೀರೆಯಲ್ಲಿ ಚೆಂದ ಕಾಣ್ತೀಯಾ ಅಂತಾರೆ. ಆದರೆ ಯಜಮಾನರಿಗೆ ಈ ಬಣ್ಣ ಇಷ್ಟ ಇಲ್ಲ ಅಂತ ಈ ಸೀರೆ ಹುಟ್ಟಿದ್ದಿಲ್ಲ ನಾನು. ಈ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ನಿಜಕ್ಕೂ ನನಗೆ ಇಷ್ಟವಿಲ್ಲ ಅಂತ ಯಜಮಾನರಿಗೆ ನಾನು ತೋರಿಸಿಕೊಳ್ಳಲೇಬೇಕಿತ್ತು. ಹಾಗಾದರೂ ಅವರ ಕೋಪ ಕಡಿಮೆ ಮಾಡುವ ಆಸೆ ನನ್ನದು. ಹಾಗಂತ ಕಾರ್ಯಕ್ರಮಕ್ಕೆ ಹೋಗದೇ ಇರಲಾಗಲ್ಲ. ಹೋದರೂ ಕಷ್ಟ, ಹೋಗದಿದ್ದರೂ ಕಷ್ಟ. ಅಕಸ್ಮಾತ್ ಹೋಗದಿದ್ದರೆ, ಏನೇ ನಿಮ್ಮಮ್ಮ ಕರೆದರೂ ಹೋಗಲಿಲ್ಲವಲ್ಲೇ, ಇನ್ನು ನಮ್ಮಮ್ಮ ಕರೆದ್ರೆ ಬರ್ತೀಯಾ ಅಂತ ಯಜಮಾನರು ಆಡಿಕೊಳ್ಳುತ್ತಾರೆ. ನಾನೇನು ಮಾಡಲಿ ದೇವರೇ? ನಾನೇನು ತಪ್ಪು ಮಾಡಿದ್ದೀನಿ? ಯಾರಿಗೇನು ಅನ್ಯಾಯ ಮಾಡಿದ್ದೀನಿ?
ಮಂಜು ಮಂಜಾದ ಕಣ್ಣ ಮುಂದೆ ಒಂದು ಕರ್ಚೀಪ್ ಕಾಣಿಸಿತು. ಹಿಂದೆ ಮುಂದೆ ಯೋಚಿಸದೆ ಅದನ್ನು ತೆಗೆದುಕೊಂಡು ಕಣ್ಣೊರೆಸಿಕೊಂಡೆ. ನೋಡಿದರೆ ನಾನಾಗಲೇ ಬಸ್ ಸ್ಟ್ಯಾಂಡ್ನಲ್ಲಿದ್ದೀನಿ. ಅರೆ, ಯೋಚಿಸುತ್ತಾ ಇಲ್ಲಿಯವರೆಗೂ ಬಂದೇ ಬಿಟ್ಟೆನಾ? ಹಾಗಾದರೆ ಮೆಸೇಜ್ ಮಿತ್ರ? ಒಮ್ಮೆ ಕಣ್ಣಾಡಿಸಿದೆ. ಬಸ್ ಸ್ಟ್ಯಾಂಡಿನಲ್ಲಿ ಕೆಂಪು ಟೀ ಶರ್ಟ್ ಹಾಕಿದವರು ಯಾರೂ ಇರಲಿಲ್ಲ. ಮತ್ತೆ ಅವನಲ್ಲಿ ಹೋದ? ನನಗೆ ಕರ್ಚೀಪ್ ಕೊಟ್ಟವರು ಯಾರು ಅಂತ ನೋಡಿದೆ. ಕೆಂಪು ಟೀ ಶರ್ಟ್ ಯುವಕ ನಗುತ್ತಾ ನಿಂತಿದ್ದ. ರೀ, ನೀವಾ ಎಂದು ಕೇಳಿದೆ. ಹೌದು, ನಾನೇ ಶ್ಯಾಮ್ಲಾ ಅವರೇ. ಈ ದಾರಿಯಲ್ಲಿ ಬಂದ ಯಾರೂ ಕೆಂಪು ಸೀರೆ ಉಟ್ಟಿರಲಿಲ್ಲ. ಹಾಗಾಗಿ ನೀವೇ ಶ್ಯಾಮ್ಲಾ ಇರಬೇಕು ಅಂತ ಗೆಸ್ ಮಾಡಿದೆ. ಕೇಳೋಣ ಅಂದರೆ ನೀವು ಏನೋ ಯೋಚಿಸುತ್ತಾ ಅಳುತ್ತಾ ಬರ್ತಿದ್ರಿ. ಅದಕ್ಕೆ ಕಣ್ಣೊರೆಸಿಕೊಳ್ಳಲು ನನ್ನ ಕರ್ಚೀಪ್ ಕೊಟ್ಟೆ. ಹೇಗಿದ್ರೂ ಕರೆನ್ಸಿ ದುಡ್ಡು ವಾಪಸ್ ಕೊಡ್ತೀನಿ ಅಂದ್ರಲ್ಲ, ಅದರಲ್ಲಿ ಇದರ ದುಡ್ಡನ್ನು ಸೇರಿಸಿಕೊಡಿ ಎಂದ. ಮೊದಲ ಭೇಟಿಯಲ್ಲಿಯೇ ಇವನಿಗೆ ನನ್ನ ಕಣ್ಣೀರು ತೋರಿಸಿದೆನಾ ಅಂತ ಸಂಕೋಚವಾಯಿತು. ಸಾರಿ ರೀ, ನಾನು ಬೇಕು ಅಂತ ಅಳಲಿಲ್ಲ, ತಲೆ ತಗ್ಗಿಸಿದೆ. ಗೊತ್ತು ಬಿಡಿ, ನನಗೂ ಅರ್ಥ ಆಗುತ್ತೆ. ಈಗ ಬನ್ನಿ ಹೋಗೋಣ. ಎಲ್ಲಿಗೂ ಹೋಗಬೇಕು ಅಂದಿದ್ರಲ್ಲ ಅಂತ ಹೆಲ್ಮೆಟ್ ಹಿಡಿದ. ಇದ್ಯಾಕೆ ಅಂತ ನೋಡಿದೆ. ಹೆಲ್ಮೆಟ್ ಕಣ್ರಿ. ಹೋ, ನೀವು ಯಾವಾಗಲೂ ಕಾರಲ್ಲಿಯೇ ಓಡಾಡುವವರಿರಬೇಕು. ಅದಕ್ಕೆ ಹೆಲ್ಮೆಟ್ ಅಂದ್ರೇನೆ ಗೊತ್ತಿಲ್ಲ ನಿಮಗೆ. ಹೆಲ್ಮೆಟ್ ನಮ್ಮ ಜೀವ ರಕ್ಷಕ ಕಣ್ರಿ. ಇದನ್ನ ಎಲ್ಲಿ ಇಡ್ಕೋಬೇಕು ಅಂತ ಗೊಂದಲನಾ? ಇದನ್ನ ತಲೆಗೆ ಹಾಕೋಬೇಕು ಕಣ್ರಿ. ಎಲ್ಲ ಮರೆತು ಜೋರಾಗಿ ನಕ್ಕು ಬಿಟ್ಟೆ. ಇದೇ ಆಗಿಂದ ಕಾಣಿಸದೇ ಇದ್ದದ್ದು ಮಿಸ್ ಶ್ಯಾಮ್ಲಾ. ನಿಮ್ಮನ್ನ ಭೇಟಿಯಾಗಿ ತುಂಬ ಖುಷಿಯಾಯಿತು. ನಾನು ಆಕಾಶ್ ಎಂದು ಕೈ ಮುಂದೆ ಮಾಡಿದ. ಆಗವನನ್ನು ಗಮನಿಸಿದೆ. ನನ್ನ ಕೈ ಯಾಂತ್ರಿಕವಾಗಿ ಅವನ ಕೈ ಹಿಡಿಯಿತು. ತೀರಾ ಚಿಕ್ಕವನೇನಲ್ಲ, ಹಾಗಂತ ತೀರಾ ವಯಸ್ಸೂ ಆಗಿಲ್ಲ. 35-38 ಇರಬಹುದು. ನನಗಿಂತ 1-2 ವರ್ಷ ಚಿಕ್ಕವನಿರಬಹುದು. ಎಷ್ಟೇ ಆಗಲಿ ಚಿಕ್ಕವನು. ನಾನೀಗ ಮರ್ಯಾದೆಯ ರೇಖೆಯನ್ನು ದಾಟಬಾರದು. ಇವನನ್ನು ನನ್ನ ತಮ್ಮನಂತೆಯೇ ತಿಳಿಯಬೇಕು ಅಂತ ಮನಸ್ಸು ಹೇಳಿತು. ತಕ್ಷಣ ಬುದ್ಧಿ, ಯಾರೇಳಿದ್ದು? ಚಿಕ್ಕವನು ಅಂದ ಮಾತ್ರಕ್ಕೆ ತಮ್ಮ ಎಂದು ತಿಳಿಯಬೇಕು ಅಂತ? ಹಾಗಾದರೆ ದೊಡ್ಡವನಂದ್ರೆ ಅಣ್ಣ ಅಂತ ತಿಳಿಬೇಕಾ? ಗಂಡನನ್ನು ಬಿಟ್ಟು ಪರಪುರುಷರೆಲ್ಲರೂ ಅಣ್ಣ ಅಥವಾ ತಮ್ಮಂದಿರಾ? ನಾವು ಬೇರೇನೂ ಆಸೆಯನ್ನೇ ಪಡಬಾರದಾ? ಮಿಸ್ ಶ್ಯಾಮ್ಲಾ, ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ, ಕೈ ಬಿಡ್ತೀರಾ ಎಂದ. ಹಾ ಎಂದು ಕೈ ಬಿಟ್ಟೆ. ಸುಮ್ಮನೆ ಹೇಳಿದೆ, ಯಾರೂ ನಮ್ಮನ್ನ ನೋಡ್ತಿರ್ಲಿಲ್ಲ. ನೀವು ಸಮಾಜಕ್ಕೆ ಎಷ್ಟು ಹೆದರ್ತೀರಾ ಅಂತ ತಿಳ್ಕೊಳ್ಳೋಕ್ಕೆ ಹಾಗೆ ಹೇಳಿದೆ. ನಾನು ನಿಮ್ಮ ಕೈ ಹಿಡಿದಿದ್ದು ಯಾರಾದರೂ ನಿಮ್ಮ ಯಜಮಾನರ ಹತ್ತಿರ ಹೋಗಿ ಹೇಳ್ಬಿಡ್ತಾರೆ ಅಂತ ಭಯವೇ? ಅಂದಹಾಗೆ ನಿಮ್ಮ ಯಜಮಾನರು ಎಲ್ಲಿ ವರ್ಕ್ ಮಾಡ್ತಾರೆ? ಏನು ಹೆಸರು ಅವರದ್ದು? ಕೇಳುತ್ತಾ ಗಾಡಿ ಸ್ಟಾರ್ಟ್ ಮಾಡಿದ. ನಾನೇನೂ ಉತ್ತರಿಸಲಿಲ್ಲ. ಯಾರಾದರೂ ನಿಮ್ಮ ಯಜಮಾನರ ಹೆಸರೇನು ಅಂತ ಕೇಳಬಾರದಾ ಅಂತ ಬಯಸುತ್ತಿದ್ದವಳು. ಇಂದು ಇವನು ಯಾಕಾದರೂ ನಮ್ಮ ಯಜಮಾನರ ಹೆಸರು ಕೇಳಿದನು ಅಂತ ಅನ್ನಿಸೋಕೆ ಶುರುವಾಯಿತು. ಆಕಾಶ್ ಅಂತ ಹೇಳಿ ಇವನಿಗೊಮ್ಮೆ ಶಾಕ್ ಕೊಡ್ಲಾ ಎಂದುಕೊಂಡೆ. ಯೋಚಿಸಿಯೇ ನನ್ನ ಮುಖ ಹರಳಿತು. ಕನ್ನಡಿಯಲ್ಲಿ ನನ್ನ ಮುಖ ನೋಡುತ್ತಿದ್ದ ಇವನು, ಏನ್ರಿ ಹೀಗೆ ತಾನೇ ಹೇಳ್ತಿದ್ರಿ, ಆಗಲೇ ನಗ್ತಿದ್ದೀರಾ? ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಣ್ರಿ ಎಂದ. ನಾನು ಹುಚ್ಚಿ ಅನಿಸುತ್ತಲ್ವಾ? ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಹುಚ್ಚು ಕಣ್ರಿ. ಈ ಭೂಮಿಯಲ್ಲಿ ಪ್ರತಿ 4 ಜನರಲ್ಲಿ ಒಬ್ಬರು ಹುಚ್ಚರಂತೆ ಗೊತ್ತಾ? ನಿಮ್ಮ ಜೊತೆಗಿನ 4 ಜನರಲ್ಲಿ ಉಳಿದ 3 ಸರಿ ಇದ್ದರೆ ಆ 4ನೇ ಹುಚ್ಚರು ನೀವೇ ಅಂತ ಜೋರಾಗಿ ನಕ್ಕ ಆಕಾಶ್. ನಾನು ಹುಸಿಕೋಪ ತೋರಿಸಿದೆ. ಸಾರಿ, ಆ 4ನೇ ಹುಚ್ಚ ನಿಮ್ಮ ಯಜಮಾನರು ಅಂತ ಹೇಳಿ ಕಣ್ಣು ಹೊಡೆದ. ನನಗೆ ನಕ್ಕು ಸಾಕಾಯಿತು. ಈಗ ಹೇಳಿ, ಎಲ್ಲಿಗೆ ಹೋಗಬೇಕು? ನಾನು ಹೋಗುತ್ತಾ ಇರೋ ದಾರಿ ಸರಿ ಇದೆಯಾ ಕೇಳಿದ. ಸರಿ ಇದೆ ಅಂತ ಹೇಳಿ ಅಮ್ಮನ ಮನೆ ಅಡ್ರೆಸ್ ಹೇಳಿ ಆರಾಮಾಗಿ ಕೂತೆ. ಆಹಾ, ಬೈಕ್ ರೈಡಿಂಗ್ ಇಷ್ಟು ಚೆನ್ನಾಗಿರುತ್ತದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಮ್ಮನೆ ಪ್ರಾಣಿಗೆ ಬೈಕ್ ಓಡಿಸೋಕೆ ಬರಲ್ಲ. ಈ ಕಾರ್ ತಗೊಳ್ಳೋಕ್ಕಿಂತ ಮುಂಚೆ ಇದ್ದ ಬೈಕನ್ನು ಹೇಗೆ ಅಡ್ಡಾದಿಡ್ಡಿಯಾಗಿ ಓಡಿಸುತ್ತಿತ್ತಲ್ಲ. ನಮ್ಮತ್ತೆಯೇ ಮಗನ ಹಿಂದೆ ಕುತ್ಕೊಳ್ಳೋಕ್ಕೆ ಭಯ ಪಡ್ತಿದ್ರು. ನನಗಂತೂ ಜೀವವೇ ಬಾಯಿಗೆ ಬರ್ತಿತ್ತು. ಸೀರೆ ಹುಟ್ಟು ಬೈಕಿನಲ್ಲಿ ಕೂರೋದು ಅದೆಷ್ಟು ಕಷ್ಟ. ಆದರೆ ಈಗ ಆಕಾಶ್ ಹಿಂದೆ ಕೂರೋಕ್ಕೆ ಏನೇನೂ ಭಯ ಅನಿಸುತ್ತಿಲ್ಲ. ನಿಜ ಹೇಳಬೇಕೆಂದರೆ ಆಕಾಶ್ ನನಗೆ ತೀರಾ ಹೊಸಬ. ಇವತ್ತೇ ನೋಡ್ತಿರೋದು ಇವನನ್ನ. ಬೈಕ್ ಹೇಗೆ ಓಡಿಸ್ತಾನೆ ಅಂತಲೂ ಗೊತ್ತಿಲ್ಲ. ಆದರೂ ಭಯವಾಗ್ತಿಲ್ಲ ನನಗೆ. ಭಯ ಆದರೆ ನನ್ನ ಹಿಡ್ಕೊಳ್ರಿ ಎಂದ ಆಕಾಶ್. ಖಂಡಿತ ಹಿಡ್ಕೋತೀನಿ,
ಆದರೆ ಭಯಕ್ಕಲ್ಲ. ಅಕಸ್ಮಾತ್ ನನ್ನ ಬೀಳ್ಸೋಕೆ ನೋಡಿದ್ರೆ ನಿಮ್ಮನ್ನು ಹೇಳ್ಕೊಂಡೇ ಬೀಳ್ತೀನಿ ಎಂದು ಅವನ ಭುಜ ಹಿಡಿದುಕೊಂಡೆ. ಏನು ಓದಿದ್ದೀರಾ ನೀವು ಎಂದು ಕೇಳಿದ್ದೆ. ಯಾಕ್ರಿ ಆವತ್ತಿನಿಂದನೋ ನನ್ನ ಓದಿನ ಹಿಂದೆ ಬಿದ್ದಿದ್ದೀರಿ? ಯಾಕ್ರಿ ನಿಮ್ಮಷ್ಟು ಓದಿಲ್ಲ ಅಂದರೆ ನನ್ನ ಮಾತನಾಡ್ಸಲ್ವ ನೀವು? ಆಗಲ್ಲ, ಸುಮ್ಮನೆ ಕೇಳಿದೆ. ಸರಿ, ನೀವೇನು ಓದಿ ದಬ್ಬಾಕ್ಸಿದ್ದೀರೋ? ನಾನಾ ಜಸ್ಟ್ BSc ಅಷ್ಟೇ ಕಣ್ರಿ. BScನಾ? ನಾನೆಲ್ಲೋ ನೀವು ನನ್ನ ವಿಚಾರಿಸ್ತಿರೋದು ನೋಡಿ ನೀವು MBBS ಮಾಡಿದ್ದೀರಾ ಅಂದ್ಕೊಂಡಿದ್ನಲ್ರಿ ಅಂತ ನಕ್ಕ. ನಂತರ ಅವನೇ, ಇಬ್ಬರು ಮಕ್ಕಳು ಅಂದ್ರಲ್ಲ, ಏನು ಓದ್ತಿದ್ದಾರೆ ಅವರು? ಮಗ SSLC, ಮಗಳು ಫಸ್ಟ್ PU. ಮೈ ಗಾಡ್, ಅಷ್ಟು ದೊಡ್ಡ ಮಕ್ಕಳಿದ್ದಾರಾ ನಿಮಗೆ? ನಿಜ ಹೇಳಿ, ನಿಮ್ಮ ಡಿಗ್ರಿ ಆದಮೇಲೆ ಮದುವೆ ಮಾಡಿದ್ದ ನಿಮಗೆ? ಇಲ್ಲ ಆಕಾಶ್, ನನ್ನ 18ನೇ ವಯಸ್ಸಿಗೆ ಮದುವೆ ಮಾಡಿದ್ರು. ಮದುವೆ ಆದಮೇಲೆ ಡಿಗ್ರಿ ಮಾಡಿಕೊಂಡೆ. ಗ್ರೇಟ್ ಕಣ್ರಿ. ಅವನು ಸಭ್ಯತೆಯಿಂದ ಮಾತಾಡ್ತಾ ಇದ್ರೆ ನನಗೋ ಏನೋ ಒಂಥರ ಹೇಳಲಿಕ್ಕಾಗದ ಒಂದು ರೀತಿಯ ಅಸಹನೆ. ಸುಮ್ಮನೆ ಏನೇನೋ ಮಾತನಾಡಿ ಟೈಮ್ ವೇಸ್ಟ್ ಮಾಡ್ತಿದ್ದಾನಲ್ಲ ಇವನು ಅಂತ. ಇನ್ನೇನು ಅಮ್ಮನ ಮನೆ ಬಂದೇ ಬಿಡುತ್ತೆ, ಆಮೇಲೆ ಇನ್ಯಾವತ್ತು ಸಿಗ್ತೀವೋ ಏನೋ. ಇಷ್ಟೆಲ್ಲ ಮಾತನಾಡೋಕ್ಕೆ ಆಗುತ್ತೋ ಇಲ್ಲೋ ಅನ್ನುವ ಆತಂಕ. ಅಷ್ಟಕ್ಕೂ ಅವನೇನು ಹೇಳಬೇಕಿತ್ತು ಅಂತ ಮನಸ್ಸು ಬಯಸುತ್ತಿತ್ತು. ಶ್ಯಾಮಲಾ, ನೀವು ನಾನು ಅಂದ್ಕೊಂಡಿದ್ದಕ್ಕಿಂತಲೂ ಸುಂದರವಾಗಿದ್ದೀರಾ ಅಂತಲೋ, ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ ಅಂತಲೋ ಹೇಳಬಾರದಾ? ಹಾಗೇನಾದರೂ ಹೇಳಿದರೆ ಇದೇ ಬೈಕಿನಲ್ಲಿ ಇದೇ ಸೀರೆಯಲ್ಲಿ ಅವನ ಜೊತೆ ಹೊರಟು ಹೋಗ್ತೀನಿ ಅಂದ್ಕೊಂಡೆ. ಆದರೆ ಅವನು ಬೇರೇನೋ ಮಾತಾಡ್ತಾ ಇದ್ದಾನೆ. ಹೋಗಲಿ, ಅವನು ಹೇಳದಿದ್ದರೆ ಬೇಡ, ನಾನಾದರೂ ಹೇಳಬಹುದಲ್ಲ. ಏಕೋ ಏನೋ ನನಗೆ ನಾಲಿಗೆಯೇ ಮೇಲೇಳುತ್ತಿಲ್ಲ. ನೀವು ಮದುವೆ ಆದಮೇಲೆ ಡಿಗ್ರಿ ಮಾಡ್ಕೊಂಡಿದ್ದೀರಾ, ಹಾಗೆ ಮಾಸ್ಟರ್ಸನ್ನು ಮಾಡ್ಕೊಳ್ಳಿ. ನಿಮಗೇನೂ ಕಷ್ಟವಲ್ಲ, ಆರಾಮಾಗಿ ಪಾಸ್ ಮಾಡ್ಕೋಬಹುದು. ಕಷ್ಟ ಅಂದರೆ ನಮ್ಮಂಥವರಿಗೆ. ನಿಮ್ಮ ಮದುವೆ ಆಗಿದೆಯಾ ಕೇಳಿದ್ದೆ ಮೆಲುವಾಗಿ. ಕನ್ನಡಿಯಲ್ಲೊಮ್ಮೆ ನನ್ನನ್ನು ದಿಟ್ಟಿಸಿದ. ಯಾಕೋ ಅವನ ನೋಟ ಎದುರಿಸಲಾಗಲಿಲ್ಲ ನನಗೆ. ಇಷ್ಟಕ್ಕೂ ಶ್ಯಾಮಲಾ ಮನಸ್ಸು ಬಯಸುತ್ತಿರುವುದು ಏನು? ಇವರಿಬ್ಬರ ಸಂಬಂಧಕ್ಕೆ ಏನೆಂದು ಹೆಸರಿಡಬೇಕು? ಇವರಿಬ್ಬರು ಸ್ನೇಹಿತರಾ ಇಲ್ಲ ಪ್ರೇಮಿಗಳ? ಆಕಾಶ್ ನಿಜಕ್ಕೂ ಒಳ್ಳೆಯವನಾ? ಮುಂದೆ ಏನಾಗುತ್ತೆ? ಕಾಯ್ದು ನಿರೀಕ್ಷಿಸಿ. ಭಾಗ 6 ಮುಂದುವರಿಯುತ್ತದೆ. ಭಾಗ 6ನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.